ಎಲ್ಲರೂ ಬರ್ತಾರೆ. ಬಟ್ ಫ್ಯಾನ್ಸ್ ಲಾಯಲ್ಟಿ ಇದೆಯಲ್ಲ, ನಿಯತ್ ಅಂತ ಏನಿದೆ ಅಂತ ಹೇಳ್ತೀವಲ್ಲ, ಅದು ಯಾವಾಗ್ಲೂ ಇಂಟ್ಯಾಕ್ಟ್ ಆಗಿರುತ್ತೆ. ಸೊ ಇಟ್ ಫೀಲ್ಸ್ ಗ್ರೇಟ್ ದಟ್ ಅಪ್ಪೋರ್ ಹೋದ್ಮೇಲೂ ಕೂಡ ಅಂದ್ರೆ ಅವ್ರು ಎಂತ ಒಳ್ಳೆ ಕೆಲಸ ಮಾಡಿರ್ಬೋದು, ಅವ್ರ ಫ್ಯಾನ್ಸ್ ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ಬೋದು ಅಂತ ನೀವು ಯೋಚನೆ ಮಾಡಿ. ಬಿಕಾಸ್ ನಾವ್ ಲೈಫ್ ಅಲ್ಲಿ ವೆನ್ ವಿ ಲೂಸ್ ಪೀಪಲ್ ಜನ ಮರ್ತ್ ಬಿಡ್ತಾರೆ, ಬಟ್ ಅಪ್ಪು ಅವ್ರನ್ನ ಯಾರು ಮರ್ತಿಲ್ಲ. ಇವಾಗ್ಲೂ ಕೂಡ ನಾನು ರಸ್ತೆನಲ್ಲಿ ಹೋಗ್ತಾ ಇರುವಾಗ ಆಟೋ ಆಗ್ಲಿ, ಬಸ್ ಆಗ್ಲಿ, ಅವ್ರ ಸ್ಟ್ಯಾಚು ಆಗಿರ್ಲಿ, ಅವ್ರ ಫ್ಯಾನ್ಸ್ ಅಸೋಸಿಯೇಷನ್ ಆಗ್ಲಿ, ಎಲ್ಲಾ ಕಡೆ ಅಪ್ಪು ಕಾಣಿಸ್ಕೋತಾರೆ. ಸೊ ಅಪ್ಪು ಅವ್ರು ಇದಾರು ಇಲ್ವ ಅಂತಾನೆ ನಮ್ಗೆ ಯು ಡೋಂಟ್ ಫೀಲ್ ಇಟ್. ಅಂಡ್ ಒಳ್ಳೇದು ಏನಂದ್ರೆ ಸಿನಿಮಾ ಮೂಲಕ ಆಕ್ಟರ್ಸ್ ಆರ್ ಆಲ್ವೇಸ್ ಇಮ್ಮಾರ್ಟಲೈಸ್ಡ್. ಸೊ ಕ್ಯೂಟ್ ಶಿ ಲುಕ್ಸ್. ಅವ್ರ ಎಕ್ಸ್ಪ್ರೆಷನ್ಸ್ ಆಗ್ಲಿ, ಅವ್ರ ಡ್ರೆಸ್ಸಿಂಗ್ ಆಗ್ಲಿ, ಅಂಡ್ ಎಕ್ಸ್ಪ್ರೆಷನ್ ಎವ್ರಿಥಿಂಗ್ ವೆರಿ ಕ್ಯೂಟ್. ನಮಗೆ 50 year ಆಗ್ತಿತ್ತು ಅಪ್ಪು ಸಹ ಬದುಕಿದ್ರೆ, ಹೌ ಯು ವಾಂಟ್ ಟು ರಿಮೆಂಬರ್ ಹಿಮ್ ಥ್ರೂ ಹಿಸ್ ಗುಡ್ ವರ್ಕ್. ಅಂಡ್ ಅವ್ರ ಫ್ಯಾಮಿಲಿ ಆಗ್ಲಿ, ಅವ್ರ ಚಾರಿಟಿ ಏನ್ ಮಾಡ್ತಾರೆ, ಅವ್ರ ಫ್ಯಾನ್ಸ್ ಮೂಲಕ ಒಳ್ಳೊಳ್ಳೆ ಕೆಲಸಗಳು ಏನ್ ಮಾಡ್ತಾ ಇದ್ರು ಅದನ್ನ ಫ್ಯಾನ್ಸ್ ಅಸೋಸಿಯೇಷನ್ ಅವ್ರು ಇನ್ನೂ ಮುಂದಕ್ಕೆ ತಗೊಂಡು ಹೋಗ್ತಾ ಇದಾರೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಅಂಡ್ ಅಪ್ಪು ಅವರು ಹಿ ವಾಸ್ ನಾಟ್ ಜಸ್ಟ್ ಅನ್ ಆಕ್ಟರ್, ಹಿ ಸ್ಟುಡ್ ಫಾರ್ ಸರ್ಟನ್ ವ್ಯಾಲ್ಯೂಸ್. ಸೊ ಅದ್ ಮೂಲಕ ಐ ಫೀಲ್ ಅಪ್ಪು ಸ್ಟಿಲ್ ಲಿವ್ಸ್ ಆನ್. ಮೆಮೊರೇಬಲ್ ಮೂಮೆಂಟ್ ಅಂತ ಹಂಚ್ಕೋಬಹುದಾ? ಇಂಥದ್ದೊಂದು ಸಿಕ್ಕಾಪಟ್ಟೆ ಇದೆ. ನಮ್ಮ ಆಡಿಯನ್ಸ್ ನಾನು ಅವ್ರ ಜೊತೆ ಆಲ್ಮೋಸ್ಟ್ 4 films ಮಾಡಿದೀನಿ. ಸೊ ದೇರ್ ಸೋ ಮೆನಿ ಮೆಮರೀಸ್. ಈಗ ಸದ್ಯಕ್ಕೆ ಐ ಜಸ್ಟ್ ರಿಮೆಂಬರ್ ದಟ್ 23 ವರ್ಷ ಹಿಂದೆ ನಾನು ಆಡಿಯನ್ಸ್ ಅಲ್ಲಿ ಒಬ್ಬ ಫ್ಯಾನ್ ಆಗಿ ನಾನು ಕೂತ್ಕೊಂಡು ಅಪ್ಪು ಸಿನಿಮಾ ನೋಡ್ತಾರೆ, ಅದೇ ನನಗೆ ನೆನಪು ಬರ್ತದೆ. ಅಪ್ಪು ಸರ್ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗ್ತಿದೆ. ಸೊ ನಿಮ್ಮ ಅವರು ಮಾಡಿರೋ ಫಿಲಂ ಲಿಸ್ಟ್ ಅಲ್ಲಿ ಯಾವ ಫಿಲಂ ನೆಕ್ಸ್ಟ್ ರಿಲೀಸ್ ಆಗಬೇಕು ಅಂತ? ಐ ಥಿಂಕ್ ಆಕಾಶ್ ರಿಲೀಸ್ ಆಗಲಿ ಅಂತ ನಾನು ಐ ಹೋಪ್ ದಿ ರಿಲೀಸ್ ಇಟ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಆರಾಮಾಗಿ ಹೋಗಿ.